ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಡ್ಯ ಹುಡುಗ. ಇವತ್ತು ನಾವು ನಮ್ಮ ಕಾರ್ನ ತಗೊಂಡು ಒನ್ ಡೇ ಟ್ರಿಪ್ ಮಾಡೋದ ಅಂತ ನಾವು ಅಲ್ಗೂರಿಂದ ಹೊರಟ್ವಿ. ಏನಪ್ಪ ಒನ್ ಡೇ ಟ್ರಿಪ್ಪಲ್ಲಿ ಯಾವ ಸೈಡ್ ಹೊರಟ್ರು ಅಂತ ಕೇಳೋದಾದರೆ, ನಾವು ಇವತ್ತು ಕೊಳ್ಳೇಗಾಲ ಸೈಡ್ ಟ್ರಿಪ್ ಹೋಗೋದಂತ ನಾವು ಹೊರಟ್ವಿ. ನಮ್ಮದು ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಮಳವಳ್ಳಿ ಆಗಿತ್ತು. ಈ ಮಳವಳ್ಳಿ ಏನು ಅಂತಂದರೆ ಇದು ಒಂದು ಸೆಂಟ್ರ್ ಪಾಯಿಂಟ್ ಥರ. ಯಾಕಂತಂದರೆ ಮೈಸೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ಕೊಳ್ಳೇಗಾಲ, ಮದ್ದೂರು ಸೈಡ್ಗೆ ಇದು ಒಂದು ಸೆಂಟರ್ ಪಾಯಿಂಟು. ಹಂಗಾಗಿ ನಾವು ಮಳವಳ್ಳಿನ ನಾವು ಸ್ಟಾರ್ಟಿಂಗ್ ಪಾಯಿಂಟಾಗಿ ನಮ್ಮ ಟ್ರಿಪ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಫಸ್ಟ್ ಪ್ಲೇಸ್ ಬಂದು ಗಗನಚುಕ್ಕಿ. ಇದು ಮಳವಳ್ಳಿಯಿಂದ 22 ಕಿಲೋಮೀಟ್ರ್ ಇದೆ. ಫೈನಲಿ ನಾವು ರೀಚ್ ಆದ್ವಿ ಗಗನಚುಕ್ಕಿ. ನಾವು ಬೆಳಗ್ಗೆ ಹೊರಟಿದ್ದು ಒಂದು 7:30 ಆಗಿತ್ತು. ಬೆಳಗ್ಗೆ ಒಂದಷ್ಟು ಜನ ಆಗಲೇ ಗಗನಚುಕ್ಕಿಗೆ ಬಂದಿದ್ದರು. ನೋಡ್ಬೋದು ವ್ಯೂ ಎಷ್ಟು ಸಕ್ಕತ್ತಾಗಿದೆ ಅಂತ. ಬಟ್ ಆದರೆ ನಾವು ಹೋಗಿರೋ ಟೈಮಲ್ಲಿ ಸ್ವಲ್ಪ ನೀರು ಕಡಿಮೆ ಇತ್ತು. ಹಾಗೆ ಈ ಗಗನಚುಕ್ಕಿಯಲ್ಲಿ ವಿಶ್ವೇಶ್ವರಯ್ಯರವರು ಹೈಡ್ರೋ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋದನ್ನ ಇಲ್ಲಿ ಈ ಗಗನಚುಕ್ಕಿಲಿ ಸ್ಟೇಷನ್ ಮಾಡಿದರು. ನೋಡಿ, ಇದೇನೇ ಅದು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಿದ್ದ ಹೌಸು. ಡೈನಾಮಿಕ್ ಇರೋದು ಕೂಡ ಅಲ್ಲೇ. ಆದರೆ ಆ ಜಾಗಕ್ಕೆ ಹೋಗ್ತೀವಿ ಅಂತಂದರೆ ಶಿಂಷಾ ಅಂತ ಒಂದು ಊರಿದೆ, ಅಲ್ಲೋಗಿ ನಾವು ಅದನ್ನು ನೋಡ್ಬೋದು. ಅದು ಕೆಳಗಡೆ ಹೋಗೋಕ್ಕೆ ಟ್ರಾಲಿ ಕೂಡ ಮಾಡಿದರು ಆವಾಗ. ಬಟ್ ಅಂದರೆ ಇವಾಗ ಯಾರನ್ನೂ ಬಿಡ್ತಾ ಇಲ್ಲ. ಅಲ್ಲಿ ಪರ್ಮಿಷನ್ ಇತ್ತು ಅಂತ ಅಂದರೆ ಕೆಳಗಡೆ ಗಂಟನೂ ಹೋಗಿ ನೋಡ್ಕೊಂಡು ಬರ್ಬೋದು. ಹಾಗೆ ಈ ಗಗನಚುಕ್ಕಿಲಿ ಪ್ರತಿ ವರ್ಷವೂ ಗಗನಚುಕ್ಕಿ ಜಲಪಾತೋತ್ಸವವನ್ನು ಪ್ರತಿ ವರ್ಷವೂ ಮಾಡ್ತಾರೆ ಇಲ್ಲಿ. ನೋಡಿ, ಅದು ಕ್ಲಿಪ್ಪನ್ನು ನಾನು ತೋರಿಸ್ತೀನಿ ಹೇಗಿರುತ್ತೆ. ನೈಟ್ ಶೋ ಮಾಡ್ತಾರೆ ಅಲ್ಲಿ. ನಾವು ಮತ್ತೆ ಗಗನಚುಕ್ಕಿ ನೋಡಿಕೊಂಡು ನಾವು ಅಲ್ಲಿಂದ ಮತ್ತೆ ನಾವು ಹೊರಟ್ವಿ. ನೆಕ್ಸ್ಟ್ ನಾವು ಹೋಗಿದ್ದೆ ಬರಚುಕ್ಕಿ. ಇದು ಮಳವಳ್ಳಿಯಿಂದ 28 ಕಿಲೋಮೀಟ್ರು. ಆದರೆ ನಾವು ಹೋಗಿದ್ದ ಟೈಮಲ್ಲಿ ಇದು ಕ್ಲೋಸ್ ಆಗಿತ್ತು. ಯಾಕಂತಂದರೆ ಈ ಬರಚುಕ್ಕಿ ಬಂದು ಬೆಳಿಗ್ಗೆ 9 ಗಂಟೆಗೆ ಓಪನ್ ಆಗೋದಂತೆ ಗೇಟು. ಅಲ್ಲಿ ಗಾರ್ಡ್ ಹೇಳಿದ್ರು ನಮಗೆ 9 ಗಂಟೆಗೆ ಬನ್ನಿ ಅಂತ. ಅದು ಹೇಗಿರುತ್ತೆ ಅಂತ ಫೋಟೋಸ್ನ ನಾನು ವೆಬ್ಸೈಟಿಂದ ತೆಗೆದು ಹಾಕಿದ್ದೀನಿ, ನೋಡ್ಬೋದು ನೀವು. ನೆಕ್ಸ್ಟ್ ನಾವು ಬರಚುಕ್ಕಿಯಿಂದ ಹೊರಟಿದ್ದೆ ಅದ್ರ ಪಕ್ಕದಲ್ಲಿರೋ ಒಂದು ದರ್ಗಾಕ್ಕೆ. ಇದು ಬಂದು ಮಳವಳ್ಳಿಯಿಂದ 27 ಕಿಲೋಮೀಟ್ರು. ಈ ದರ್ಗಾ ಬಂದು ತುಂಬ ಚೆನ್ನಾಗಿದೆ. ಆದರೆ ನಮಗೆ ಇಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ನಾನು ಸ್ವಲ್ಪ ಕ್ಲಿಪ್ಪನ್ನು ತೋರಿಸ್ತೀನಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಶಿಂಷದ ಮಾರಮ್ಮ. ಇದು ಬಂದು ಮಳವಳ್ಳಿಯಿಂದ 26 ಕಿಲೋಮೀಟರ್. ಹಾಗೆ ಈ ಮಾರಮ್ಮನ ದೇವಸ್ಥಾನದಲ್ಲಿ ನಾನ್ ವೆಜ್ ಫೇಮಸ್ಸು. ಆಗಲೇ ಯಾರೋ ಒಂದು ಬ್ಯಾಚ್ ಬಂದಾಗಲೇ ಅಡುಗೆ ಎಲ್ಲ ಮಾಡ್ಕೊಂಡು ತಿಂತಾಯಿದ್ರು. ನಾವು ಶಿಂಷದ ಮಾರಮ್ಮನ ನೋಡಿಕೊಂಡು ನಾವು ಮತ್ತೆ ಅಲ್ಲಿಂದ ಮಧ್ಯರಂಗಕ್ಕೆ ಹೋಗೋದ ಅಂತ ನಾವು ಹೊರಟ್ವಿ. ಮಧ್ಯರಂಗ ಮಳವಳ್ಳಿಯಿಂದ 25 ಕಿಲೋಮೀಟರ್. ಇಲ್ಲಿ ದೇವಸ್ಥಾನದ ಒಳಗಡೆ ಕೂಡ ನಮಗೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ನಾವು ದೇವ್ರಿಗೆಲ್ಲ ಕೈ ಮುಕ್ಕೊಂಡು ನಾವು ಅಲ್ಲೇ ಮಧ್ಯರಂಗದಲ್ಲೇ ತಿಂಡಿ ಮಾಡೋದಂತ ತಿಂಡಿ ಮಾಡಿಕೊಂಡು ನಾವು ಅಲ್ಲಿಂದ ಮತ್ತೆ ಹೊರಟ್ವಿ. ನೆಕ್ಸ್ಟ್ ನಾವು ರೀಚ್ ಆಗಿದ್ದೆ ಮರಾಡಿ ಗುಡ್ಡ. ಇದು ಮಳವಳ್ಳಿಯಿಂದ 34 ಕಿಲೋಮೀಟರ್.
ಹಾಗೆ ಇಲ್ಲಿ ಒಬ್ಬರಿಗೆ ಟಿಕೆಟ್ ಬಂದು 5 ರೂಪಾಯಿ. ಇದು ಲೊಕೇಟ್ ಆಗಿರೋದು ಕೊಳ್ಳೇಗಾಲ ಟೌನಲ್ಲೇ. ಇದಕ್ಕೆ ಬೇಕಾದರೆ ನೀವು ಬಸ್ಸಲ್ಲಿ ಬಂದರೂ ಕೂಡ ಇಲ್ಲಿ ಇಳ್ಕೊಂಡು ಬರ್ಬೋದು. ಅಲ್ಲಿ ಮೆಟ್ಲುಗಳನ್ನ ಮಾಡಿದ್ದಾರೆ, ಅದ್ರ ಮುಖಾಂತರ ನಾವು ಬೆಟ್ಟದ ಮೇಲೆ ಹತ್ತಬೇಕು. ಏನು ದೊಡ್ಡದೇನು ಮೆಟ್ಲೇನಿಲ್ಲ, ಸ್ವಲ್ಪ ಸಿಂಪಲ್ ಆಗಿದೆ. ಆರಾಮ್ಸೆಗೆ ಎಲ್ಲರೂ ಕೂಡ ಹತ್ಕೊಂಡು ಹೋಗ್ಬೋದು. ಫೈನಲಿ ನಾವು ಮೇಲಕ್ಕೆ ರೀಚ್ ಆದ್ವಿ. ಹಾಗೆ ಇಲ್ಲೊಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ವಿತ್ ಸಿಟಿ ಬ್ಯಾಕ್ಗ್ರೌಂಡಲ್ಲಿ. ಅಲ್ಲಿ ಲೊಕೇಟ್ ಆಗಿರೋ ದೇವರು ಬಂದು ಮರಾಡಿ ಮಹದೇಶ್ವರ ಸ್ವಾಮಿ. ಆದರೆ ಅದು ಲಾಕ್ ಆಗಿತ್ತು ನಾವು ಹೋಗಿರೋ ಟೈಮಲ್ಲಿ. ನೀವು ನೋಡ್ಬೋದು ಹೇಗಿದೆ ವ್ಯೂ ಅಂತ. ಫುಲ್ ಕೊಳ್ಳೇಗಾಲನೇ ಕಾಣಿಸುತ್ತೆ ಈ ವ್ಯೂ ಅಲ್ಲಿ. ಮತ್ತೆ ನಾವು ಅಲ್ಲೊಂದಷ್ಟು ಫೋಟೋಸ್ ತಗೊಂಡು ಮತ್ತೆ ನಾವು ಕೆಳಗಡೆ ಇಳಿದ್ವಿ. ಅಲ್ಲಿ ನಿಯರಲ್ಲಿ ಒಂದು ಕೊಳ ಕೂಡ ಇದೆ. ಹಾಗೆ ಇಲ್ಲೇನಪ್ಪ ಅಂತಂದರೆ ಮರಾಡಿ ಗುಡ್ಡ ಕೆಳಗಡೆ ಏನಿದೆ ಅದರ ಸುತ್ತ ನಾವು ವಾಕಿಂಗ್ ಮಾಡ್ಬೋದು. ಆ ಥರ ಸ್ಪೇಸನ್ನು ಮಾಡಿದ್ದಾರೆ ಅಲ್ಲಿ ಫಾರೆಸ್ಟ್ ಅವರು. ಸುತ್ತ ಓಡಾಡ್ಬೋದು, ನಾವು ವಾಕಿಂಗ್ ಬೇಕಾದ್ರೆ ಮಾಡ್ಬೋದು, ಅಲ್ಲಿ ರೆಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಒಂಥರ ಪಾರ್ಕ್ ಥರನೇ ಅಂತ ಹೇಳ್ಬೋದು. ಮತ್ತು ನಾವು ಅಲ್ಲಿಂದ ಹೊರಟಿದ್ದೆ ನೆಕ್ಸ್ಟು ಸಿದ್ದೇಶ್ವರ ಬೆಟ್ಟ. ಇದು ಮಳವಳ್ಳಿಯಿಂದ 37 ಕಿಲೋಮೀಟರ್. ಈ ಪ್ಲೇಸ್ ಬಂದು ನಮಗೆ ತುಂಬ ಟ್ರೆಕ್ಕಿಂಗ್ ಪ್ಲೇಸ್ ಆಗಿತ್ತು. ಯಾಕಪ್ಪ ಅಂತಂದರೆ ಇಲ್ಲಿ ಮೆಟ್ಲು ಕೂಡ ಇದ್ದಾವೆ, ಹಾಗೆ ಬಂಡೆಗಳಿಗೂ ಸ್ವಲ್ಪ ಇದ್ದಾವೆ. ಎರಡರ ಮೇಲೆ ನಾವು ಒಂದು ಒಳ್ಳೆ ಟ್ರೆಕ್ಕಿಂಗ್ ಫೀಲಿಂಗ್ ಮಾಡಿಕೊಂಡು ನಾವು ಹತ್ಕೊಂಡು ಹೋಗ್ಬೋದು. ಈ ಬೆಟ್ಟ ಹತ್ತೋಕ್ಕೆ ಸುಮಾರು ಒಂದು 45 ಮಿನಿಟ್ಸ್ ಬೇಕಾಗುತ್ತೆ. ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ದೂರ ಹತ್ತಿದ ತಕ್ಷಣ ಇಲ್ಲಿ ಬಂಡೆ ಕೆಳಗಡೆ ಮನೆ ಮಾಡಿದ್ದಾರೆ. ಇದು ತುಂಬ ಹಳೆಯ ಮನೆ, ತುಂಬ ಚೆನ್ನಾಗಿದೆ. ಬಂಡೆ ಕೆಳಗಡೆನೇ ಮಾಡಿದ್ದಾರೆ. ಒಳಗಡೆ ಬೆಡ್ಡು ನೋಡ್ಬೋದು, ಬೆಡ್ ಯಾವ ಥರ ಮಾಡಿದ್ದಾರೆ. ಹಾಗೆ ಸೌದೆ ಒಲೆಗಳು ಎಲ್ಲ ಮಾಡಿದ್ದಾರೆ. ಅದನ್ನೆಲ್ಲ ನಾವು ನೋಡಿಕೊಂಡು ಮತ್ತೆ ನಾವು ಮೇಲಕ್ಕೆ ಹೋಗೋದಂತ ಮತ್ತೆ ಹತ್ಕೊಂಡು ಹೊರಟ್ವಿ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ ಅವ್ವ, ಅಯ್ಯೋ. ಫೈನಲಿ ನಾವು ಬೆಟ್ಟದ ಮೇಲ್ಗಡೆ ರೀಚ್ ಆದ್ವಿ. ಅಲ್ಲಿ ನಾವು ದೇವಸ್ಥಾನದೊಳಗಡೆ ಫಸ್ಟ್ ಹೋದ್ವಿ. ಆದರೆ ಅಲ್ಲಿ ಅದು ಬಾಕ್ಲಾಕಿತ್ತು. ಯಾಕಪ್ಪ ಅಂತಂದರೆ ಇಲ್ಲಿ ಜನಗಳು ಬರೋದು ತುಂಬ ಕಡಿಮೆ. ನಾವು ಬರೋ ಟೈಮ್ಗೆ ಅವ್ರಿಗೆ ಫೋನ್ ಮಾಡ್ಕೊಂಡು ಬಂದರೆ ಅಲ್ಲಿ ಬಂದು ನಮಗೆ ಪೂಜೆಯನ್ನು ಮಾಡಿಕೊಡ್ತಾರೆ. ಹಾಗೆ ಅಲ್ಲಿ ಪಕ್ಕದಲ್ಲಿ ಒಂದು ಕೊಳ ಕೂಡ ಇತ್ತು, ಆದರೆ ತುಂಬ ಅದು ಗಲೀಜಾಗಿತ್ತು. ಅದನ್ನು ಸಹ ನಾವು ನೋಡಿಕೊಂಡು ಟಾಪ್ ವ್ಯೂ ನೋಡೋದ ಅಂತ ಪಕ್ಕಕ್ಕೆ ಬಂದ್ವಿ. ನೋಡ್ಬೋದು ನೀವು ಈ ಏನು ವ್ಯೂ ಇದೆ ಅಲ್ಲಿಗೆಲ್ಲ ಪೂರ್ತಿ ಅವರು ರಾಗಿ ಅಥವಾ ಭತ್ತ ಹಾಕ್ತಾ ಟೈಮಲ್ಲಿ ಬಂತು ಅಂತಂದರೆ ನಾವು ಒಂದು ಒಳ್ಳೆ ಫೋಟೋಶೂಟ್ ಮಾಡಿಸ್ಬೋದು ಇಲ್ಲಿ. ನಾವು ಎಲ್ಲ ವ್ಯೂ ಪಾಯಿಂಟನ್ನು ನೋಡಿಕೊಂಡು ನಾವು ಮತ್ತೆ ಅಲ್ಲಿಂದ ಕೆಳಗಡೆ ಇಳಿದ್ವಿ. ನಾವು ನೆಕ್ಸ್ಟ್ ಅಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋದಂತ ಸಿದ್ದೇಶ್ವರ ಬೆಟ್ಟದಿಂದ ನಾವು ಹೊರಟ್ವಿ. ನೆಕ್ಸ್ಟ್ ನಾವು ರೀಚ್ ಆಗಿದ್ದೆ ಗುಂಡಾಲ್ ಡ್ಯಾಮ್. ಇದು ಮಳವಳ್ಳಿಯಿಂದ 45 ಕಿಲೋಮೀಟರ್.
ನೋಡ್ಬೋದು ಹೇಗಿದೆ ವ್ಯೂ ಅಂತ. ತುಂಬ ಚೆನ್ನಾಗಿದೆ. ನೀರು ಕೂಡ ಇತ್ತು, ಆದರೆ ಆ ಬೆಟ್ಟಗಳು ನೋಡ್ತಾ ಇರ್ಬೋದು ನೀವು, ಇನ್ನೂ ಕೂಡ ಮಂಚು ತುಂಬಿರೋ ಬೆಟ್ಟಗಳೇ ಅದು. ನೀವು ವಿಂಟರ್ ಸೀಸನಲ್ಲಿ ಬರ್ತೀನಿ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ. ನಾವು ಗುಂಡಾಲ್ ಡ್ಯಾಮಿಂದ ನೆಕ್ಸ್ಟ್ ಹೋಗಿದ್ದೆ ಮಲೆ ಮಹದೇಶ್ವರ ಟೆಂಪಲ್. ಇದು ಮಳವಳ್ಳಿಯಿಂದ 100 ಕಿಲೋಮೀಟರ್. ಫೈನಲಿ ನಾವು ರೀಚ್ ಆದ್ವಿ ಮಲೆ ಮಹದೇಶ್ವರ ಟೆಂಪಲ್. ನಮ್ಮ ಕಾರ್ಗೆ ನಾವು ಪೇ ಮಾಡಿಬಿಟ್ಟು ನಾವು ಒಳಗಡೆ ಹೋದ್ವಿ. ಹಾಗೆ ನಾವು ದೇವಸ್ಥಾನದೊಳಗಡೆ ಹೋಗೋದಂತ ಹೋದ್ವಿ. ನಮಗೆ ಫಸ್ಟೇ ನಮ್ಗೆ ಆನೆ ದರ್ಶನ ಆಯಿತು. ಅದನ್ನು ನಾವು ನೋಡಿಕೊಂಡು ನಾವು ಡೈರೆಕ್ಟ್ ಹೋಗಿದ್ದೆ ದಾಸೋಹಗೆ. ನಾವು ಹೋಗಿದ್ದ ದಿನ ಅಂತೂ ತುಂಬ ಜನ ರಶ್ ಇತ್ತು. ಯಾಕಂದರೆ ಅದರ ನಾಳೆನೇ ಅಮಾವಾಸ್ಯೆ ಇತ್ತು, ಹಂಗಾಗಿ ಜನಗಳೆಲ್ಲ ತುಂಬ ಜನ ಬಂದಿದ್ದರು. ನಾವು ಊಟ ಮುಗಿಸ್ಕೊಂಡು ನಾವು ದರ್ಶನಕ್ಕೆ ಹೋಗೋದಂತ ಲೈನ್ಗೆ ಹೋದ್ವಿ. ಈ ಲೈನಲ್ಲಂತೂ ತುಂಬ ಜನ, ನಾವು ಇಲ್ಲ ಅಂದರೂ ಒಂದು 3 ಅವರ್ ನಿಂತಿದ್ದೀವಿ ಈ ಲೈನಲ್ಲಿ. ಯಾಕಪ್ಪ ಅಂತಂದರೆ ತುಂಬ ಜನ ಬಂದಿರೋ. ನಾಳೆ ಅಮಾವಾಸ್ಯೆ ಅಲ್ವಾ, ನೀವು ಈ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ ಅಂತ ಅಂದರೆ ಅಮಾವಾಸ್ಯೆ ಹಿಂದಿನ ದಿನ, ಅಮಾವಾಸ್ಯೆ ಆದಮೇಲೆ ಅವತ್ತು ಯಾವತ್ತು ಹೋಗ್ಬೇಡಿ. ಯಾಕಂದರೆ ತುಂಬ ಜನ ರಶ್ ಇರ್ತಾರೆ. ನೋಡಿಕೊಂಡು ಬೇರೆ ದಿನ ಹೋಗಿ. ಹಾಗೆ ನಾವು ದೇವ್ರನ್ನ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಮಳವಳ್ಳಿಗೆ ಹೋಗೋದಂತ ರಿಟರ್ನ್ ಆದ್ವಿ. ಇದಿಷ್ಟು ನಮ್ಮ ಕೊಳ್ಳೇಗಾಲ ಸೈಡ್ ಒನ್ ಡೇ ಟ್ರಿಪ್ ಆಗಿತ್ತು. ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.